ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತಾ ಇದ್ದೀನಿ. ಈ ಕ್ಲಾಸು ಭೂಮಾಪಕರು ಮತ್ತು ಮುಂಬರುವ PSI ಆಗಿರ್ಬೋದು, ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವಂತಹ ಒಂದು ಕ್ಲಾಸ್ ಆಗಿರುತ್ತೆ. ಇದರಲ್ಲಿ ಆರ್ಥಿಕ ವ್ಯವಸ್ಥೆಯ MCQ ಸೀರೀಸಿನ ಮುಖಾಂತರ ಬೇರೆ ಬೇರೆ ಆರ್ಥಿಕ ವ್ಯವಸ್ಥೆಯ ಒಂದು ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ಮುಖ್ಯ ಉದ್ದೇಶ. ಬಹಳನೇ ಹೆಲ್ಪ್ಫುಲ್ ಕ್ಲಾಸ್ ಆಗಿರುತ್ತೆ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಒಂದು ಸುಭಾಷಿತ: ಹಿರಿಯರ ಹೇಳಿದ ಮಾತೂ ಇರಲಿ, ನಾವು ವಿಚಾರವೂ ಮಾಡೋಣ, ತಿಳಿದುಕೊಳ್ಳೋಣ, ತಿಳಿದು ನಡೆಯೋಣ ಎನ್ನುವುದು ಪುನರುಜ್ಜೀವನದ ಲಕ್ಷಣ. ಸೊ BM ಶ್ರೀ ಅವರು ಹೇಳ್ತಾ ಇರೋದು. DVG ಅವರು ಇದನ್ನ ಹೇಳಿದ್ದಾರೆ. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆತತ್ವ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ. ಸೊ ಹೊಸ ಚಿಗುರು ಇರಬೇಕು, ಹಳೆಯ ಬೇರೂ ಇರಬೇಕು. ಆ ರೀತಿಯಾದಂತಹ ಬದುಕಿದ್ದಾಗ ಮಾತ್ರ ಎರಡು ಮೇಳವಿಸೆ ಜಸವು ಅಂದ್ರೆ ಯಶಸ್ಸು ಸಿಗುತ್ತೆ ಜನಜೀವನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರೊಂದಿಗೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ, ಮರೆಮಾಚಿದ ನಿರುದ್ಯೋಗ ಸಾಮಾನ್ಯವಾಗಿ ಕಂಡುಬರುವುದು ಡ್ಯಾಶ್ ವಲಯದಲ್ಲಿ. ಯಾವ ವಲಯದಲ್ಲಿ ನಮಗೆ ಮರೆಮಾಚಿದ ನಿರುದ್ಯೋಗ, ದಟ್ ಈಸ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಮಗೆ ಬಂದುಬಿಟ್ಟು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಕೃಷಿ ವಲಯ, ಕೈಗಾರಿಕಾ ವಲಯ, ಸೇವಾ ವಲಯ, ಮೇಲಿನ ಎಲ್ಲವೂ ಅಲ್ಲ. ಕರೆಕ್ಟ್ ಆನ್ಸರ್ ಬಂದು ಕೃಷಿ ವಲಯ. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ, ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದು ನಮಗೆ ಸೇವಾ ವಲಯದಲ್ಲಿ, ಅಂದ್ರೆ ಒಂದು ಸ್ಕಿಲ್ ಇಂದ ಇನ್ನೊಂದು ಸ್ಕಿಲ್ ತೆಗೆದುಕೊಳ್ಳುವ ಮಧ್ಯೆ ಅವರು ಕೆಲಸವನ್ನು ಬಿಟ್ಟು ಸ್ಕಿಲ್ ಅಪ್ಗ್ರೇಡ್ ಅಥವಾ ಬೇರೆ ವಿಷಯಕ್ಕಾಗಿ ಅಪ್ಗ್ರೇಡೇಷನ್ ಅನ್ನ ಮಾಡ್ಕೊಳ್ಳೋದು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಸೇವಾ ವಲಯದಲ್ಲಿ ಬರುತ್ತೆ. ಡಿಸ್ಗೈಸ್ಡ್ ಮರೆಮಾಚಿದ ನಿರುದ್ಯೋಗ ಅಂತ ಕೇಳಿದರೆ, ಉದಾಹರಣೆಗೆ GDP ಅಂತ ಏನ್ ಹೇಳ್ತೀವಿ ಅದಕ್ಕೆ ಇವರಿಬ್ಬರು ಮಾಡುವ ಕಾಂಟ್ರಿಬ್ಯೂಷನ್ ಇಂದ GDPಗೆ 100 ರೂಪಾಯಿಗಳು ಆಡ್ ಆಗುತ್ತಿದ್ದರೆ, ಈ ಪರ್ಸನ್ನು ಕೂಡ ಸೇರಿಕೊಂಡಾಗ 3 ಜನರು ಸೇರಿಕೊಂಡಾಗ ಕೂಡ GDPಗೆ 100 ರೂಪಾಯಿ ಆಡ್ ಆದಲ್ಲಿ ಈ ಒಬ್ಬ ಪರ್ಸನ್ ಅನ್ನ ನಾವು ಡಿಸ್ಗೈಸ್ಡ್ ಅಥವಾ ಮರೆಮಾಚಿದ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಸೊ ಯಾವ ಒಬ್ಬ ಪರ್ಸನ್ ಎಕ್ಸ್ಟ್ರಾ ಆಡ್ ಆಗುವುದರಿಂದ ಯಾವುದೇ ಒಂದು ವ್ಯಾಲ್ಯೂ ಅಡಿಷನ್, ಮೌಲ್ಯವರ್ಧನೆ ಆಗ್ತಾ ಇಲ್ವೋ ಅದನ್ನ ನಾವು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತೀವಿ. ಓಕೆ, ಸೊ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಬಹಳಷ್ಟು ಬಾರಿ ಏನಾಗುತ್ತೆ ಅಂತ ಕೇಳಿದರೆ, ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಕೃಷಿ ವಲಯದಲ್ಲಿ ತೊಡಗಿಕೊಂಡಾಗ ಅದರಲ್ಲಿ ಅಷ್ಟು ವ್ಯಾಲ್ಯೂ ಅಡಿಷನ್ ಆಗದೇ ಇದ್ದಾಗ ಅಲ್ಲಿ ನಮಗೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಕಾಣುತ್ತೆ. ಮುಂದಿನ ಪ್ರಶ್ನೆ, ಡೆಮೋಗ್ರಫಿಕ್ ಡಿವಿಡೆಂಡ್ ಜನಸಂಖ್ಯಾ ಲಾಭಾಂಶ ಅಂದ್ರೆ ಡಿವಿಡೆಂಡು ದೊರಕುವುದು ಯಾವಾಗ ಎಂದರೆ, ಸೊ ಯಾವ ವಯಸ್ಸಿನ ಜನರು ಇದ್ದಾಗ ಡೆಮೋಗ್ರಫಿಕ್ ಡಿವಿಡೆಂಡ್ ಇರುತ್ತೆ ಅನ್ನೋದು ಪ್ರಶ್ನೆಯಾಗಿರುತ್ತೆ. ಸೊ 65 ವರ್ಷಗಳಿಂದ ಹೆಚ್ಚಿನ ಆಯಸ್ಸುಳ್ಳವರು ಜನಸಂಖ್ಯಾ ಪ್ರಮಾಣ ಹೆಚ್ಚಿದಾಗ, ಸೊ 65 ಇಯರ್ಸ್ಗಿಂತ ಜಾಸ್ತಿ ಇರೋರಿದ್ದಾಗ ಖಂಡಿತ ಅಲ್ಲ. ಆಪ್ಷನ್ 1 ಈಸ್ ರಾಂಗ್. ಜನಸಂಖ್ಯಾ ಲಾಭಾಂಶ ಅಂದ್ರೆ ಜನರ ಹ್ಯೂಮನ್ ರಿಸೋರ್ಸ್ ಅಂತ ಏನ್ ಹೇಳ್ತೀವಿ, ಉದಾಹರಣೆಗೆ ಎಲ್ಲವೂ ಒಂದು ರಿಸೋರ್ಸೇ ಆಗಿರುತ್ತೆ. ಫೈನಾನ್ಷಿಯಲ್ ರಿಸೋರ್ಸ್, ದೆನ್ ಟೆಕ್ನಾಲಜಿಕಲ್ ರಿಸೋರ್ಸ್, ಅದೇ ರೀತಿಯಾಗಿ ಮನುಷ್ಯರೂ ಒಂದು ರಿಸೋರ್ಸ್. ಆ ರಿಸೋರ್ಸ್ ಇಂದ ನಮಗೆ ಔಟ್ಪುಟ್ ಸಿಗುವ ಚಾನ್ಸಸ್ ಇರುತ್ತೆ. ಅದು ಆ ಔಟ್ಪುಟ್ ನಮಗೆ 65 ವರ್ಷಗಳಿಂದ ಹೆಚ್ಚಿನ ವಯಸ್ಸಿದ್ದಾಗ ಇರುವ ಚಾನ್ಸಸ್ ಇರೋದಿಲ್ಲ. 15ರಿಂದ 64 ವರ್ಷದ ಮಧ್ಯದಲ್ಲಿ ಇರುವವ ಜನಸಂಖ್ಯೆ ಜಾಸ್ತಿ ಇದ್ದಾಗ ಅದು ಸಾಧ್ಯ. 15 ವರ್ಷಗಿಂತ ಕಡಿಮೆ ಇದ್ದಲ್ಲಿ ಇನ್ನೂ ಪಾಪ್ಯುಲೇಷನ್ ಲರ್ನಿಂಗ್ ಪೀರಿಯಡ್ ಅಲ್ಲಿದೆ. ಸೊ ಹಾಗಾಗಿ ಇದು ಇರೋದಿಲ್ಲ. ಆಪ್ಷನ್ 3 ಇಸ್ ರಾಂಗ್. ಎಲ್ಲಾ ಪಾಪ್ಯುಲೇಷನ್ ಅಲ್ಲ, 4 ಇಸ್ ಆಲ್ಸೋ ರಾಂಗ್. ಒಂದು ಚಿಕ್ಕ ಭಾರತದ 2030ರಲ್ಲಿ ಹೇಗಿರುತ್ತೆ ಅಂತ ನೋಡಿದರೆ, ಇಲ್ಲಿ ನೋಡಬಹುದು ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ 15ರಿಂದ 65. ಸೊ 15ರಿಂದ 65ರ ಒಳಗೆ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಇರುವಂಥದ್ದು. ಹಾಗಾಗಿ ಭಾರತದಲ್ಲಿ ಡೆಮೋಗ್ರಾಫಿಕ್ ಡಿವಿಡೆಂಡ್ ಇದೆ ಅಂತ ಹೇಳ್ತಾರೆ. ಇವಾಗ ಹೈ, ಅದನ್ನ ನಾವು ರೀಪ್ ಮಾಡಬೇಕು ಅಂದ್ರೆ ಅದನ್ನ ಉಪಯೋಗ ಪಡೆದುಕೊಳ್ಳಲಿಲ್ಲ ಅಂದ್ರೆ ಆ ಡೆಮೋಗ್ರಾಫಿಕ್ ಡಿವಿಡೆಂಡ್ ವೇಸ್ಟ್ ಆಗತ್ತೆ.
ರೈಟ್. ಮುಂದೆ, ಲಾಭವು ಗಂಡಾಂತರಗಳನ್ನು ಎದುರಿಸಿದ್ದಕ್ಕಾಗಿ ಪಡೆಯುವ ಪ್ರತಿಫಲ ಎಂದು ಯಾರು ಹೇಳಿದರು? ಬಹಳ ಸೊಗಸಾದಂತಹ ಒಂದು ಕಾನ್ಸೆಪ್ಟ್. ಪ್ರಾಫಿಟ್ ಈಸ್ ಅ ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್. ಒಬ್ಬ ಮನುಷ್ಯ ಯಾವುದೋ ಒಂದು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ದಾನೆ ಅಂದ್ರೆ ಅದರ ಅರ್ಥ ಅವರು ಲಾಸ್ ಆದ್ರೂ ಆಗ್ಬೋದು, ಪ್ರಾಫಿಟ್ ಆದ್ರೂ ಆಗ್ಬೋದು. ಆ ಪ್ರಾಫಿಟ್ ಏನಿದೆ ಅದು ರಿವಾರ್ಡ್, ರಿಸ್ಕ್ ಟೇಕಿಂಗ್ಗೆ ರಿವಾರ್ಡ್ ಇರುವಂಥದ್ದು. ಓಕೆ, ಸೊ ಇದನ್ನ ಯಾರು ಹೇಳಿದರು? ಸಿ, ಕ್ಯಾಪಿಟಲಿಸಮ್ ಅಲ್ಲಿ ಈ ತರದ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಫ್ರೇಸಸ್ ಅನ್ನ ನಾವು ನೋಡಬಹುದು. ಬಂಡವಾಳಶಾಹಿ ಅಂತ ಏನ್ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಫ್ರೀಡಮ್ ಅಂಡ್ ಕ್ಯಾಪಿಟಲಿಸಮ್ ಅಂತ ಒಂದು ಪುಸ್ತಕ ಇದೆ, ಸ್ವತಂತ್ರತೆ ಮತ್ತು ಬಂಡವಾಳಶಾಹಿ ಅಂತ. ಅಂದ್ರೆ ಕ್ಯಾಪಿಟಲಿಸಮ್ ಇದ್ರೆ ಮಾತ್ರ ನಿಮಗೆ ಸ್ವತಂತ್ರತೆ ಇರುತ್ತೆ ಅಂತ. ಈ ಪುಸ್ತಕವನ್ನ ಬರೆದವರು ಮಾರ್ಗನ್ ಫ್ರೀಡ್ಮನ್. ಓಕೆ, ಮಾರ್ಗನ್ ಫ್ರೀಡ್ಮನ್ ಅಂತ. ಅದಕ್ಕೆ ಅವರಿಗೆ ನೊಬೆಲ್ ಪ್ರೈಸ್ ಆಫ್ ಎಕನಾಮಿಕ್ಸ್ ಕೂಡ ಕೊಟ್ಟಿದ್ದಾರೆ. ಪ್ರಶ್ನೆಗೆ ವಾಪಸ್ ಬರೋಣ. ಲಾಭವು ಗಂಡಾಂತರಗಳನ್ನು ಎದುರಿಸುವುದಕ್ಕಾಗಿ ಪಡೆಯುವ ಪ್ರತಿಫಲ ಎಂದು ಯಾರು ಹೇಳಿದರು? ಯಾರು ಹೇಳ್ತಾರೆ ಇದರಲ್ಲಿ ಅಂದ್ರೆ ನೈಟ್, ವಾಲ್ಕರ್, ಹಾಲೆ, ಕೀನ್ಸ್ ಅಲ್ಲ, ಆಪ್ಷನ್ 3 ಹೌಲೆ ಅವರು ಹೇಳಿರುವಂಥದ್ದು. ಓಕೆ, ಸೊ ಕ್ಯಾಪಿಟಲ್ ಅಂಡ್ ಪಾಪ್ಯುಲೇಷನ್ ಅನ್ನುವ ಪುಸ್ತಕವನ್ನು ಅವರೇ ಬರೆದಿರೋದು. ಎಂಟರ್ಪ್ರೈಸ್ ಅಂತ ಅಂಡ್ ಪ್ರೊಡಕ್ಷನ್ ಪ್ರಾಸೆಸ್ ಅನ್ನುವ ಪುಸ್ತಕ ಕೂಡ ಅವರೇ ಬರೆದಿರುವಂಥದ್ದು, ಹಾಲೆ ಅಂತ. ಓಕೆ, ಸೊ ಅವರ ಪೂರ್ತಿ ಹೆಸರು ಫ್ರೆಡ್ರಿಕ್ ಹಾಲೆ. ಓಕೆ, ಸೊ ಈ ರೀತಿಯಾದಂತಹ ಪುಸ್ತಕ ಹೆಸರುಗಳನ್ನ ನೀವು ತಗೊಂತಾ ಹೋದ್ರೆ ಉತ್ಸಾಹನೂ ಹೆಚ್ಚಾಗತ್ತೆ. ರೈಟ್. ಮುಂದಿನ ಒಂದು ಪ್ರಶ್ನೆ, ಭಾರತದಲ್ಲಿ ಕೊನೆಯ ಪಂಚವಾರ್ಷಿಕ ಯೋಜನೆ ಯಾವಾಗ ಅಂತ. ಸೊ ಹತ್ತನೆಯದು, 11ನೆಯದು, 12ನೆಯದು, 14ನೆಯದು ಸುಲಭವಾದಂತಹ ಪ್ರಶ್ನೆ. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆ ಸ್ಟಾರ್ಟ್ ಆಯಿತು, ಮಧ್ಯದಲ್ಲಿ ಸ್ವಲ್ಪ ಆನ್ಯುವಲ್ ಇಯರ್ ಪ್ಲಾನ್ಸ್ ಆಯಿತು, ಅದಾದ್ಮೇಲೆ ಕಂಟಿನ್ಯೂ ಆಯಿತು. 2017ರಲ್ಲಿ ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದ್ದು 12ನೆಯ ಪಂಚವಾರ್ಷಿಕ ಯೋಜನೆ. ರೀಸನ್ ಏನು ಅಂದ್ರೆ ಈ 5 ಇಯರ್ ಪ್ಲಾನ್ಸ್ USSR ಇಂದ ಇನ್ಸ್ಪೈರ್ ಆದಂತಹ ಒಂದು ಪ್ಲಾನ್ಸ್ ಅಂಡ್ ಡೈನಮಿಕ್ ಎನ್ವೈರನ್ಮೆಂಟ್ ಅಲ್ಲಿ ಯಾವುದು ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುವಂತಹ ಎನ್ವೈರನ್ಮೆಂಟ್ ಅಲ್ಲಿ ಒಂದು ಪ್ಲಾನ್ ಅನ್ನ ಮಾಡಿ 5 ವರ್ಷ ಅದಕ್ಕೆ ಸ್ಟಿಕ್ ಆನ್ ಅಥವಾ ಅದನ್ನೇ ಕಂಟಿನ್ಯೂ ಮಾಡೋದು ಅಷ್ಟು ಸೂಕ್ತವಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಅದಕ್ಕಾಗಿ ನೀತಿ ಆಯೋಗ್ ಅಂತ ಸೆಟಪ್ ಮಾಡಿ, ಓಕೆ, ನೀತಿ ಆಯೋಗಿನಲ್ಲಿ ಒಂದು ಥಿಂಕ್ ಟ್ಯಾಂಕ್ ಅನ್ನ ಸೆಟಪ್ ಮಾಡಿ ಈ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಬೇಕಾದಂತಹ ಪ್ರಾಬ್ಲಮ್ಸ್ ಏನು ಡೈಲಿ ರೆಗ್ಯುಲರ್ ಬೇಸಿಸ್ ಆನ್ ಇಯರ್ಲಿ ಬೇಸಿಸ್ ಅಂತ ಸ್ಟಾರ್ಟ್ ಮಾಡಿದರು. ಇದನ್ನ ಸ್ಟಾರ್ಟ್ ಮಾಡ್ತಾ 5 ಇಯರ್ ಪ್ಲಾನ್ಸ್ಗೆ ಶುಭವನ್ನ ಹೇಳಿದರು. ದಟ್ ಈಸ್ ಶುಭಂ ಅಂತ ಏನು ಹೇಳ್ತೀವಿ ನಾವು ಫಿಲಿಂ ಎಂಡಲ್ಲಿ, ಆ ರೀತಿಯಾಗಿ ಅದನ್ನ ತೆರೆ ಎಳೆದಿದ್ದಾರೆ. ಅದಲ್ಲದೆ ಪ್ಲಾನಿಂಗ್ ಕಮಿಷನ್ ಅನ್ನ ಕೂಡ ಈಗ ಅಪಾಯಿಂಟ್ ಮಾಡ್ತಾ ಇಲ್ಲ. ಇದೆಲ್ಲವೂ ನೀವು ಒಂದೇ ಕ್ವೆಶನ್ ಅಲ್ಲಿ ನಮಗೆ ಎಷ್ಟೊಂದು ವಿಷಯಗಳು ತಿಳಿದುಕೊಳ್ತಾ ಇದೆ. ಇವಾಗ ಪ್ಲಾನಿಂಗ್ ಕಮಿಷನ್ ಇಲ್ಲ ಅನ್ನೋದು. ರಿಮೆಂಬರ್, ಫೈನಾನ್ಸ್ ಕಮಿಷನ್ ಇದೆ, ಪ್ಲಾನಿಂಗ್ ಕಮಿಷನ್ ಇಲ್ಲ. ಓಕೆ, ಸೊ ಅದನ್ನ ರೀಪ್ಲೇಸ್ ಮಾಡಿರೋದು ನೀತಿ ಆಯೋಗ. ಓಕೆ, ಸೊ ಪಂಚವಾರ್ಷಿಕ ಯೋಜನೆ, ಫಸ್ಟ್ ಪಂಚವಾರ್ಷಿಕ ಯೋಜನೆ ಯಾವಾಗ ಅಂತ ಪ್ರಶ್ನೆ ಬಂದಲ್ಲಿ 51 to 56 ವರೆಗೂ. ಸಂವಿಧಾನ ಮತ್ತು ಎಲೆಕ್ಷನ್, ಫಸ್ಟ್ ಎಲೆಕ್ಷನ್ ಆಗಿ ಸರ್ಕಾರ ಬಂದ ತಕ್ಷಣ ರಚಿತವಾದದ್ದು. ಕಂಟಿನ್ಯೂಸ್ ಆಗಿ 15 ಇಯರ್ಸ್ ಅದು ನಡೆಯುತ್ತೆ. ದೆನ್ 66 ಇಂದ 69 ನಮಗೆ 3 ಆನ್ಯುವಲ್ ಹಾಲಿಡೇಸ್ ಬರುತ್ತೆ. ಇಯರ್ಲಿ ಪ್ಲಾನ್ ಹಾಲಿಡೇ ಅಂತಾನೂ ಕರೀತಾರೆ ಅದನ್ನು. ಓಕೆ, ಸೊ ಆ 3 ವರ್ಷಗಳು ಅದಾದ ಮೇಲೆ 69 ಇಂದ ನೀವು ನೋಡಬಹುದು ಕಂಟಿನ್ಯೂಸ್ ಆಗಿ ಅದು ಇಯರ್ ಆನ್ ಇಯರ್ 5 ಇಯರ್ಸ್ಗೆ ಬರ್ತಾ ಇರುವಂತದ್ದು. ಸೊ 5 ಇಯರ್ ಪ್ಲಾನ್ಸ್, ಯಾವ 5 ಇಯರ್ ಪ್ಲಾನ್ ಅಲ್ಲಿ ಮಹಲ್ನೋ ಬೇಸ್ ಪ್ಲಾನು, ಯಾವ 5 ಇಯರ್ ನಲ್ಲಿ ಅಗ್ರಿಕಲ್ಚರ್ಗೆ ಇಂಪಾರ್ಟೆನ್ಸು, ಯಾವ 5 ಇಯರ್ ಪ್ಲಾನ್ ಅಲ್ಲಿ ಲಿಬರಲೈಸೇಷನ್ ಬಂದಿತ್ತು. ಸೊ ಇಲ್ಲಿ ನೋಡ್ಬೋದು 8th 5 ಇಯರ್ ಪ್ಲಾನ್ ನಮಗೆ ಇಂಡಿಯಾಸ್ ಲಿಬರಲೈಸೇಷನ್ ಬಂದಿರುವಂತದ್ದು. ಓಕೆ, ಸೊ ಇವೆಲ್ಲವೂ ಮುಖ್ಯ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ದೆನ್ ಆಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಆಫ್ ಇಂಡಿಯಾ ವಿತ್ ದ ಔಟ್ಸೈಡ್ ವರ್ಲ್ಡ್. ವರ್ಷವೊಂದರಲ್ಲಿ ಬಾಹ್ಯ ಜಗತ್ತಿನೊಂದಿಗೆ ಭಾರತದ ಎಲ್ಲ ಆರ್ಥಿಕ ವ್ಯವಹಾರಗಳು ಹೀಗೆಂದು ಕರೆಯಲ್ಪಡುತ್ತದೆ. ಸೊ ಭಾರತ ಅನ್ನುವ ಒಂದು ದೇಶ ಇದೆ, ಎಂಟೈರ್ ಜಗತ್ತಿದೆ. ಪ್ರತಿ ಜಗತ್ತಿನ ಎಲ್ಲ ದೇಶಗಳೊಂದಿಗೆ ನಮ್ಮ ಒಂದು ವ್ಯವಹಾರ ಏನಿದೆ ಅದನ್ನ ಏನಂತ ಕರಿತೀವಿ ಅಂತ ಕೇಳಿದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶುಲ್ಕ ಅಂತ ಕರಿತೀವಿ. BOP ಅಕೌಂಟ್ಸ್ ಅಂತ ಹೇಳ್ತಾರೆ ಇದನ್ನ.
ಏನಿದು BOP ಅಕೌಂಟ್ಸ್ ಅಂತ ಕೇಳಿದರೆ, ಅಕೌಂಟ್ಸ್ ಆಫ್ ಎ ಕಂಟ್ರಿ, ಒಂದು ಕಂಟ್ರಿಯ ಅಕೌಂಟ್ಸ್ ಅನ್ನ ಈ ರೀತಿಯಾಗಿ ಕರೀತಾರೆ. ಉದಾಹರಣೆಗೆ ರಿಸೀಪ್ಟ್ಸ್ ಮತ್ತು ಎಕ್ಸ್ಪೆಂಡಿಚರ್ಸ್, ಇಂಪೋರ್ಟ್ಸ್ ಎರಡನ್ನೂ ನೆಟ್ ರಿಸೀಪ್ಟ್ಸ್ ನೆಟ್ ಎಕ್ಸ್ಪೆಂಡಿಚರ್ ಅನ್ನು ಸೇರಿಸಿದಾಗ ಆಗುವಂಥದ್ದು. ಇದರಲ್ಲಿ ಎರಡು ರೀತಿಯಾದಂತಹ ಅಕೌಂಟ್ಸ್ ಇದೆ, ಕರೆಂಟ್ ಅಕೌಂಟ್ಸು ಮತ್ತು ಕ್ಯಾಪಿಟಲ್ ಅಕೌಂಟ್ಸ್. ಕರೆಂಟ್ ಅಕೌಂಟ್ಸಿನಲ್ಲಿ ರೆಗ್ಯುಲರ್ ಮತ್ತು ಶಾರ್ಟ್ ಟರ್ಮ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಕನ್ಕ್ಲೂಷನ್ ಆಫ್ 1 ಇಯರ್, ಒಂದು ವರ್ಷದ ಒಳಗೆ ಆಗುವಂಥದ್ದು. ಮತ್ತು ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಲಾಂಗ್ ಟರ್ಮ್, ಫಾರ್ ಎಕ್ಸಾಂಪಲ್ FDI ಆಗಿರ್ಬೋದು, FII ಆಗಿರ್ಬೋದು, ಲೋನ್ಸ್ ಆಗಿರ್ಬೋದು, ಇವೆಲ್ಲವೂ ಇರುವಂಥದ್ದು. ಓಕೆ, ಸೊ ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇದರ ಡೀಟೇಲ್ಸ್ ನೀವು ಇಷ್ಟವಿದ್ದಲ್ಲಿ ನೀವು ನೋಡ್ಕೋಬಹುದು ಹೇಗೆ ಇದು ವರ್ಕ್ ಆಗುತ್ತೆ, ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಭಾಗಗಳಿದೆ. ಎಕ್ಸ್ಪೋರ್ಟ್ಸು, ಇನ್ವಿಸಿಬಲ್ಸ್, ಯಾಕಂದ್ರೆ ಇನ್ವಿಸಿಬಲ್ಸ್ ಅಂದ್ರೆ ಸರ್ವಿಸಸ್ ಇನ್ಕ್ಲೂಡ್ ಆಗುತ್ತೆ. ಸೊ ಇದೆಲ್ಲವನ್ನು ಸೇರಿಸಿದಾಗ ನಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನೋದು ಬರುತ್ತದೆ. ರೈಟ್. ಸೊ ಇದರೊಂದಿಗೆ ಎಕನಾಮಿಕ್ಸ್ಗೆ ರಿಲೇಟೆಡ್ ಆದಂತಹ ಒಂದು ಭೂಮಾಪಕರು ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ನೂ ಇತರ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವಂಥದ್ದು ಕ್ಲಾಸನ್ನು ಮಾಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.